ಇಂಥ ರಾಶಿಯವರು ಈ ವರ್ಷ ಈ ಪ್ರಯತ್ನ ಮಾಡಲೇಬೇಡಿ, ಸಕ್ಸಸ್ ಆಗೋದೇ ಇಲ್ಲ ಅನ್ನುವಂಥ ರಾಶಿಗಳು ಯಾವುದು ಗುರುಗಳೇ? ನೋಡಿ, ಬಿಸ್ನೆಸ್ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಮೇಷರಾಶಿಯವರು ಬಹಳ ಏನಾದರೂ ಅಚೀವ್ಮೆಂಟ್ ಮಾಡೋಣ. ಒಂದು ಮೇಷರಾಶಿಯವರಲ್ಲಿ ಒಂದಷ್ಟು ನಕ್ಷತ್ರಗಳು ಅವರಿಗೆ ಒಂದು ಪಾಸಿಟಿವ್ ವೈಬ್ರೇಷನ್ ತಂದುಕೊಡುವಂಥದ್ದು ಇರುತ್ತೆ. ಅಂದರೆ ಅವ್ರ ಆಲೋಚನೆಗಳೇನಾಗುತ್ತೆ, ಅಗಾಧವಾದಂಥ ಆಲೋಚನೆಗಳಿರುತ್ತೆ. ನಾನು ನೋಡಿರುವಂಥದ್ದು ಭರಣಿ ನಕ್ಷತ್ರ. ನೋಡಿ, ಮೇಷರಾಶಿಗೆ ಒಳಪಡುತ್ತೆ ಇದು. ಸೊ ಭರಣಿ ನಕ್ಷತ್ರದವರು ಧರಣಿನ ಆಳ್ತಾರೆ ಅಂತ ಹೇಳುತ್ತೆ. ಅಂದರೆ ಬಹಳ ಒಂದಷ್ಟು ರಾಜಕೀಯದಲ್ಲಾಗಲಿ, ಒಂದಷ್ಟು ಸರ್ಕಾರಿ ನೌಕರಿಯಲ್ಲಿ ಇರುವಂಥವ್ರು. ಇವತ್ತು ನಾವು ನೋಡ್ತೀವಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಒಂದಷ್ಟು ಜನ ಈ ಭರಣಿ ನಕ್ಷತ್ರದವರೇ ಇದ್ದಾರೆ. ಮತ್ತು ಒಂದಷ್ಟು ಡಿ ಸಿ ಎ ಸಿ ಈ ಥರ ಲೆವೆಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಒಂದಷ್ಟು ಪೊಲೀಸ್ ವೃತ್ತಿಯಲ್ಲಿ ಜೀವನವನ್ನು ಮಾಡ್ತಾ ಇರ್ತಾರೆ. ಸೊ ಈ ವ್ಯಕ್ತಿಗಳು ಯಾರಿರ್ತಾರೆ, ಬಿಸ್ನೆಸ್ ವೈಸ್ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಖಂಡಿತ ಮಾಡಲೇಬಾರ್ದು ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಪ್ರಾರಂಭ ಹಂತದಲ್ಲೇ 7.5 ಹತ್ರ ನಡೀತಾ ಇದೆ, ಗುರುಬಲ ಇಲ್ಲ. 7.5 ಬಂದಾಗ ಬಹಳ ಎಚ್ಚರಿಕೆ ಇರಬೇಕು. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೇನು 10 ಸತಿ ಯೋಚನೆ ಮಾಡಬೇಕು. ಯಾರಿಗಾನ ದುಡ್ಡು ಕೊಟ್ಟರೆ ವಾಪಸ್ ಬರೋದಿಲ್ಲ ಈ ರಾಶಿಯವರಿಗೆ. ಮತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಭಾಳ ತೊಂದರೆಗಳನ್ನು ಅನುಭವಿಸುವಂಥದ್ದು ಇರುತ್ತೆ. ಒಂದಷ್ಟು ಲಾಸ್ ಆಗಬಹುದು. ಮತ್ತು ಬಿಸ್ನೆಸ್ಸಲ್ಲಿ ಹೊಸ್ದಾಗಿ ಎಲ್ಲೋ ಒಂದು ಸಾಲ ಮಾಡಿ ಹಾಕಿರ್ತಾರೆ, ಸಾಲದ ಮೇಲೆ ಸಾಲ ಆಗಿ ಬಡ್ಡಿಗೆ ಸಿಕ್ಕಾಕೊಳ್ಳುವಂಥದ್ದು ಇರುತ್ತೆ. ಆದರೆ 7 ವರ್ಷ ಒಬ್ಬ ಮನುಷ್ಯನಿಗೆ 7.5 ಅಂತ ಕಾಡಿಸುತ್ತೆ ಶನಿ. ಸೊ ಆದರೆ ಈಗ ಪ್ರಾರಂಭ ಆಗಿರೋದು 2025 ಮಾರ್ಚ್ 29ನೇ ತಾರೀಕಿಗೆ ಶನಿ ಮೀನರಾಶಿಗೆ ಯಾವಾಗ ಪ್ರವೇಶ ಆಯಿತೋ ಆ ದಿನದಿಂದ ಮೇಷರಾಶಿಯವರಿಗೆ 7.5 ಸ್ಟಾರ್ಟ್ ಆಯಿತು. ಇದು ಎಲ್ಲಿವರೆಗೂ ಇರುತ್ತೆ, ಜನ್ಮಕ್ಕೆ ಶನಿ ಬರ್ತಾನೆ ಯಾವಾಗ 2027ಕ್ಕೆ ಬರ್ತಾನೆ. ಸೊ ಆವಾಗ ಇನ್ನೂ ವಾಹನಗಳಲ್ಲಿ ಹುಷಾರಾಗಿರ್ಬೇಕು. ಅಂದರೆ ಈ ವರ್ಷ 2026 ಏನಿದೆ, ಮೇಷರಾಶಿಯವರು ಬಿಸ್ನೆಸ್ ಮಾಡಬಾರ್ದು.